ಹಾಕಿದ್ದಾರೆ. ಬಟ್ ದಿಸ್ ಇಸ್ ಅ ರಿಲೇಟೆಡ್ ಕ್ರೈಮ್ ಟು ದ ಪ್ರೀವಿಯಸ್ ಇನ್ಸಿಡೆಂಟ್. ಈ 3 ತಿಂಗಳಿಂದ ಏನಾಗಿರೋದು ಅದನ್ನು ಸೇರಿಸಿ ಎಲ್ಲಾನು ತನಿಖೆ ಆಗುತ್ತೆ. ಸೊ ಅದನ್ನ ಆಶ್ವಾಸನೆ ಕೊಟ್ಟಿದ್ದಾರೆ. ಬೇಕಾದ್ರೆ ಕ್ರೈಮ್ ನಂಬರ್ ಹಾಕ್ಸ್ಬೇಕು, ಅದು ಹಾಕ್ಸೋಣ. ಇಲ್ಲ, ಮೊನ್ನೆ ಇನ್ಸಿಡೆಂಟ್ ಆಗಿರೋ ಕಾರಣ ಏನು, ಅದು ಬುನಾದಿ ಏನಿದೆ ಅದನ್ನ ಕೂಡ ತನಿಖೆ ಮಾಡ್ಲೇಬೇಕಾಗ್ತದೆ. ನಿನ್ನೆ ಮಾತಾಡಿದಾಗ ಇವ್ರೇನ್ ಹೇಳ್ತಾರೆ, ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿದಾಗ ಸರ್ ನಾವು ಅದ್ರ ಹಿಂದೆ ಏನೇನೆಲ್ಲ ಆಗಿದೆ ಅದೆಲ್ಲಾನು ಬೈ ಡಿಫಾಲ್ಟ್ ಬಂದೇ ಬರ್ತದೆ. ಯಾಕಂದ್ರೆ ಕಾರಣಗಳು ಮೂಲ ಎಲ್ಲಿದೆ ಅಂತ ತಿಳ್ಕೊಳಕ್ಬೇಕಾದ್ರೆ ಅದು ಬಂದೇ ಬರ್ತದೆ. ರೆಫರೆನ್ಸ್ ಈ ಕ್ರೈಮ್ ನಂಬರ್ ಇರೋದ್ರಿಂದ ಇದು ಹಾಕಿದೀವಿ. ಅದನ್ನು ಬೇಕಾದ್ರೆ ಸ್ಪಷ್ಟವಾಗಿ ಕ್ರೈಮ್ ನಂಬರ್ ಹಾಕ್ಬೇಕಂದ್ರೆ ಆಡ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಏನ್ ತೊಂದರೆ ಇಲ್ಲ. ಅಲ್ಲ, ಈಗ ಲಿಂಗಾಯತ್ ಸಮಾಜವರು ಮತ್ತೆ ಸ್ವಾಭಿಮಾನಿ ಸಮಾವೇಶ ಅಂತ ಮಾಡ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಅಂದ್ರೆ ಈ ಬೆಳವಣಿಗೆಯಿಂದ ಈಗ ನೋಡಿ, ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಇದು ಸರಿಯಲ್ಲ ಅಂತಕ್ಕಂಥದ್ದು ನಾವು ಕೂಡ ಅದನ್ನ ಸ್ಟ್ರಿಕ್ಟ್ ಹಣಿಸಿದೀವಿ ಮತ್ತು ಅದನ್ನ ಆಕ್ಷನ್ ತಗೊಳ್ಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀವಿ. ನಮ್ಮ ಏನ್ ವಿಕ್ಟಿಮ್ಸ್ ಇದ್ದಾರೆ ಅವ್ರ ಹತ್ರ ನಾನು ಮಾತಾಡಿದ್ದೀವಿ. ಅವರಿಗೆ ನಾವು ಸಂಪೂರ್ಣ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ವಿ. ಅವ್ರು ನಮ್ಮವರೇ ಇದ್ದಾರೆ, ನಮ್ಮ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ಇದನ್ನ ಭಾರತೀಯ ಜನತಾ ಪಾರ್ಟಿಯವರು ಹತಾಶ ಭಾವನೆಯಿಂದ ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಯಾರು ನಾವೇ ಅವ್ರು ಮಾತಾಡಿದೀವಿ, ಅವ್ರ ವಿಕ್ಟಿಮ್ಸ್ ಕೇಳಿ. ಈಗ ಅವತ್ತು ನಾವು ಊರಲ್ಲಿ ಇರ್ಲಿಲ್ಲ, ಪ್ರಿಯಾಂಕ್ ಒಂದು ಯಾರು ಬೇರೆ ಕಡೆ ಹೋಗಿದ್ರು, ನಾನು ಸೇಡಮಲ್ಲಿದ್ದೆ. ಇನ್ಸಿಡೆಂಟ್ ಅಲ್ಲಂ ಪ್ರಭು ಇಮಿಡಿಯೇಟ್ಲಿ ಸ್ಪಾಟಿಗೆ ಹೋಗಿದ್ರಿ. ನಾವು ಪ್ರಿಯಾಂಕ್ ಬಂದ್ಮೇಲೆ ನಾವು ಅವ್ರನ್ನ ಮಾತಾಡಿ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳಿ ಅವ್ರ ರಿಕ್ವೆಸ್ಟ್ ಇತ್ತು. ವಿಕ್ಟಿಮ್ಸ್ ರಿಕ್ವೆಸ್ಟ್ ಏನಿತ್ತಂದ್ರೆ CID ಎನ್ಕ್ವೈರಿ ಆಗ್ಬೇಕಂತಿತ್ತು. ಅವರ ಒಂದು ರಿಕ್ವೆಸ್ಟ್ ಮೇಲೆನೆ CID ಎನ್ಕ್ವೈರಿ ನಿನ್ನೆನೆ ಗೃಹ ಸಚಿವರುಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇವತ್ತು CID ಎನ್ಕ್ವೈರಿ ಯಾಕೆ ಮಾಡಿಸಿದೀವಿ, ನಮ್ಮ ವಿಕ್ಟಿಮ್ಸ್ ನ ಒಂದು ಹೇಳಿಕೆಯ ಪ್ರಕಾರನೇ ನಾವು CID ಎನ್ಕ್ವೈರಿ ಮಾಡಿಸಿದ್ವಿ. ಅವ್ರ ಬೇಡಿಕೆ ಇದೇ ಇತ್ತು. ಅವ್ರು ಏನಂತಂದ್ರೆ CID ಎನ್ಕ್ವೈರಿ ಆಗ್ಬೇಕು, ನಮ್ ಪ್ರೊಟೆಕ್ಷನ್ ಸಿಗ್ಬೇಕು ಅಂತ ಹೇಳಿದ್ರು. ಅವ್ರು ಯಾರು ಈ ಕೃತ್ಯ ಮಾಡಿದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗ್ಬೇಕು ಅಂತ ಹೇಳಿದ್ರೆ 3 ಮಾಡಿದ್ವಿ. ಇಲ್ಲ, ಈಗ ಆಫೀಸರ್ ಟ್ರಾನ್ಸ್ಫರ್ ಆದ ಆಕ್ಷನ್ ಈ ಸದ್ಯಕ್ಕೆ ಎಲೆಕ್ಷನ್ ನೀತಿ ಸಮಿತಿ ಒಂದ್ ವೇಳೆ ಇದರಲ್ಲಿ ಇರೋದ್ರಿಂದ ಆಫೀಸರ್ ಟ್ರಾನ್ಸ್ಫರ್ಸ್ ಗವರ್ಮೆಂಟ್ ಮಾಡಂಗಿಲ್ಲ. ಇಟ್ ಈಸ್ ಮಾನಿಟರ್ಡ್ ಬೈ ಎಲೆಕ್ಷನ್ ಎಲೆಕ್ಷನ್ ಆದ್ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಹೆಂಗೋ ಎನ್ಕ್ವೈರಿ ಆಗ್ತದೆ, ಕ್ರಮ ತೆಗೆದುಕೊಳ್ಳಿ. ಅವ್ರು ವಿಚಾರ ಮಾಡ್ತೀವಿ, ಅವ್ರು ಪರಿಶೀಲನೆ ಮಾಡ್ತೀವಿ. ಅಧಿಕಾರಿಗಳಿಗೆ ಹೇಳಿ ಇದು ಮಾಡಬೇಕು ಅಂತ ಆಶ್ವಾಸನೆ ಹೊಂದಿದ್ದಾರೆ. ಬಟ್ ಅದು ಇನ್ನ 3 ದಿನದಲ್ಲಿ ಹೇಗಾಗುತ್ತೆ. ಅವರು ಕೇವಲ ಒಂದು ಸೋಲಿನ ಭೀತಿಯಲ್ಲಿದ್ದಾರೆ. ಇದು ಪೊಲಿಟಿಕಲ್ ಆಗಿ ಅದು ಕನ್ವರ್ಟ್ ಮಾಡ್ಬೇಕಂತ ಅವರು ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸಾಧ್ಯ ಇಲ್ಲ. ಮಾನ್ಯ ನಮ್ಮ ಗೃಹ ಸಚಿವರು ಕೂಡ ಸ್ಪಷ್ಟವಾಗಿ ಇದ್ರ ಬಗ್ಗೆ ಅವ್ರು ಹೇಳಿದ್ದಾರೆ. ಅವರು ಪೊಲಿಟಿಕಲ್ ಆಗಿ ನಾವು ಮಾಡಿ ಒಂದು ದ್ವೇಷ ಭಾವನೆ ಮಾಡ್ತಕ್ಕಂತ ಯಾವಾಗ್ಲೂ ಹಿಂದೆನೂ ಕೂಡ ಅವರು ಮಾಡಿದ್ದಾರೆ. ಅವರು ಡೆವಲಪ್ಮೆಂಟ್ ಮೇಲೆ ಅವ್ರಿಗೆಲ್ಲಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಾಗಿದೆ. ಕೇವಲ ಸೋಲಿನ ಒಂದು ಭೀತಿಯಲ್ಲಿ ಇರ್ತಕ್ಕಂಥ ಒಂದು ಕಾರಣದಿಂದ ಸ್ವಾಭಿಮಾನಿ ಅದು ಇದು ಅಂತ ಅವ್ರು ಮಾಡ್ತಾರೆ. ಜನ ಯಾವ ಕಾರಣಕ್ಕೂ ಅವ್ರು ಸ್ಪಂದಿಸಲ್ಲ. ಯಾಕಂದ್ರೆ ಈ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಇವರ ಪೊಸಿಷನ್ ಏನಿದೆ. 5 ವರ್ಷ ಅವ್ರು ಏನು ಕೆಲಸ ಮಾಡಿಲ್ಲ. ಜನರ ಹತ್ರ ಹೋಗಿ ಹೇಳ್ಕೊಳ್ಳಿಕ್ಕೆ ಅವ್ರಿಗೇನು ಇದು ಇಲ್ಲ, ಅಂದ್ರೆ ಅವ್ರಿಗೇನು ಮುಖ ಇಲ್ಲ ಅಂತ ಹೇಳಿ ಈ ರೀತಿ ಏನಾದ್ರೂ ದ್ವೇಷ ಭಾವನೆ ಹುಟ್ಟಿಸಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಸ್ಪಷ್ಟವಾಗಿ ಜನರಿಗೆ ಇದು ಅರ್ಥ ಆಗಿದೆ. ಹಾಗಾಗಿ ಅವರ ಒಂದೇನು ಪ್ರಯತ್ನ ಇದೆಯಲ್ಲ ಅದರಿಂದ ಏನು ಅವ್ರಿಗೆ ಲಾಭ ಆಗಲ್ಲ ಅಂತಕ್ಕಂಥ ಜನವರಿ 23ಕ್ಕೆ ಕಲಬುರಗಿ ಸಿಟಿಗೆ ಬಂದ್ ಆಯ್ತು, ಗಲಭೆಗಳಾದವು. ಬಟ್ ಆ ಪ್ರಕರಣದಲ್ಲಿ ಯಾರನ್ನು ಬಂಧಿಸ್ತಿಲ್ಲ, ಏನು ಮಾಡಲಿಲ್ಲ. CCTV ಫುಟೇಜ್ ಅನ್ನೇ ಹುಡುಕಾಡ್ತಾ ಹೋದ್ರು. ಅದಕ್ಕೆ ಈಗ ಮುಂದುವರೆದವಾಗ ಈಗ ಆಗ್ತಿದೆ, ಮತ್ತೆ ಕ್ರಮ ಕೈಗೊಂಡ್ರೆ ಈಗ ಆಗ್ತಿರ್ಲಿಲ್ಲ ಅಂತ. ಯಾವಾಗ 23ನೇ ತಾರೀಕು ಏನು ಗಲಭೆಗಳಾಗುತ್ತೆ ಕಲಬುರಗಿಯಲ್ಲಿ ಎಲ್ಲಾ ಕಡೆ, ಅವತ್ತಿನ ದಿನ FIR ಮಾಡಿದ್ರೆ ಇವತ್ತಿ ಹಲ್ಲೆ ಆಗ್ತಾ ಇರ್ಲಿಲ್ಲ ಅನ್ನೋದು ಅವರ ನೋಡಿ. ಉಮೇಶ್ ಜಾಧವ್ ಅವರಿಗೆ ಅಥವಾ BJP ಅವರಿಗೆ ಇಂಥ ಅವಕಾಶಗಳು ಹುಡ್ಕೊಂಡು ಹೋಗ್ತಾರೆ. ಅವಾಗ ಜನವರಿ ಆಗಿ 3 ತಿಂಗಳಾಗಿದೆ ಅಲ್ಲ, ಏನಾದ್ರು ಆಗಿತ್ತ ಅವಾಗ ಯಾಕೆ ಪ್ರತಿಭಟನೆ ಮಾಡಿಲ್ಲ ಅವರು? ಅವಾಗ ಯಾಕೆ ಸಲಹೆ ಕೊಡ್ಲಿಲ್ಲ? ಇಲ್ಲ ಸರ್, ಎಲ್ಲಾನು ಕಾನೂನು ಪ್ರಕಾರ ಕ್ರಮ ತಗೊಂಡೇ ಇವತ್ತು ಇನ್ವೆಸ್ಟಿಗೇಷನ್ಗೆ ಅವ್ರು ಇದು ಅದಾದ್ಮೇಲೆ ಬೇಲ್ ಸಿಕ್ಕಿತ್ತಲ್ಲ ಅವರಿಗೆ. ಇಲ್ಲ, ನಾನೇನ್ ಹೇಳ್ತಾ ಇದ್ದೀನಿ, ವಾಟ್ ಎವರ್ ಇಟ್ ಇಸ್ ಸರ್, ಎಲ್ಲ ಈಗ ಕಾನೂನು ಸುವ್ಯವಸ್ಥೆಗಳಲ್ಲಿ ನೀವು ಕೇಸ್ ಟು ಕೇಸ್ ನೋಡಿ. ಎಲ್ಲ ಯಾವುದು ಕೂಡ ಕಾನೂನು ಸುವ್ಯವಸ್ಥೆ ಕುಸಿತೋಗಿದೆ ಅಂತ ಆಗಿಲ್ಲ. ಎಲ್ಲಾನು ಹೆಚ್ಚಾಗಿ ವೈಯಕ್ತಿಕವಾಗಿ
ಜಗಳ ಇರೋದ್ರಿಂದ, ಅದು ಅಫ್ಜಲ್ಪುರ್ ಕೇಸ್ ಇರ್ಬೋದು, ಜೇವರ್ಗಿ ಕೇಸ್ ಇರ್ಬೋದು, ಆಳಂದ್ ಇರ್ಬೋದು, ಏನೇ ಇರ್ಬೋದು. ಇವತ್ತು ಬಿಜೆಪಿ ಅವ್ರದ್ದು ಹ್ಯಾಬಿಟ್ ಆಗಿದೆ ಇವಾಗ ಇಂಥ ಏನೋ ಅವರಿಗೆ ಅಜಯ್ ಅವ್ರು ಹೇಳ್ದಂಗೆ ಸೋಲ್ತಾ ಇದ್ದಾರೆ. ಏನೋ ಒಂದು ಓಪನಿಂಗ್ ಬೇಕಾಗಿದೆ, ಆ ಅವಕಾಶವನ್ನ ಉಳ್ಕೊಂಡು ಇವತ್ತು ಯಾವುದೇ ಸಮಾಜದ್ದು ಇದ್ರೂ ಕೂಡ ಅದನ್ನ ವೈಯಕ್ತಿಕ ವಿಚಾರ ಇದ್ರೂ ಕೂಡ ಅದು ಹೋಗಿ ಪಾರ್ಟಿಗೆ ಹಾಕ್ಬೇಕು, ಕಾಂಗ್ರೆಸ್ ಪಾರ್ಟಿಗೆ ಹಾಕ್ಬೇಕು, ಸರ್ಕಾರದ ಮೇಲೆ ಹಾಕ್ಬೇಕು ಅಂತ ಪ್ರಯತ್ನ ನಡೆಸಿದ್ದಾರೆ. ಅವ್ರು ಏನೇ ಇರ್ಲಿ, ಇವತ್ತಿಲ್ಲ ಸತ್ಯ ನಾಳೆ ಸತ್ಯ ಹೊರಗಡೆ ಬರುತ್ತಲ್ಲ. ಆಮೇಲೆ ಈ ಪ್ರತಿಭಟನೆಗಳೆಲ್ಲ ಅವಾಗ ಯಾಕೆ ಮಾಡಿಲ್ಲ? ಈಗ ಹುಬ್ಳಿ ಪ್ರಕರಣದಲ್ಲಿ ಹೇಗೆ ಪ್ರತಿಭಟನೆ ಮಾಡಿದ್ರು, ಅಷ್ಟು ಆಕ್ಟಿವ್, ಎಷ್ಟು ಪಾಸಿಟಿವ್ ಆಗಿ ಆಕ್ಟಿವ್ ಆಗಿ ಅವರು ರಕ್ಷಣೆ ಮಾಡ್ಲಿಕ್ಕೆ ಬಂದಿದ್ರು. ಇವಾಗೆಲ್ಲ ಹೋಯ್ತು ಅವ್ರ ಆಕ್ಟಿವಿಸಮ್. ಈಗ ಯಾಕೆ ಹಾಸನ್ ಪ್ರಕರಣದಲ್ಲಿ ಅವ್ರು ಬಂದಿಲ್ಲ ಆಚೆ? ಯಾಕಿನ್ನ ಬಿಜೆಪಿ ಅವರ ಸ್ಟೇಜ್ ಇನ್ನ ಸಜ್ಜಾಗಿಲ್ಲ? ಯಾಕೆ ಅವ್ರೆ ಬಂದು ಮಾತಾಡ್ತಾ ಇಲ್ಲ? ಹುಬ್ಳಿ ಬೇರೆ ಹಾಸನ್ ಬೇರೆ ಅಂತ ಮಾಡ್ತಾ ಇದ್ದಾರೆ. ಅದೇನು ಅರ್ಥ ಆಗಿಲ್ಲ ಅಲ್ಲ. ಸೊ ಎಲ್ಲಿ ಅವರಿಗೆ ರಾಜಕೀಯ ಲಾಭ ಆಗುತ್ತೆ ಅಲ್ಲಿ ಅವ್ರು ಮಾಡ್ತಾರೆ. ನೋಡಿ, SIT ದವರು ಮತ್ತೆ ಅಲ್ಲಿರುವಂತ ಅಧಿಕಾರಿಗಳು ಬಹಳ ಸ್ಪಷ್ಟವಾದಂತ ಸಂದೇಶ ಎಲ್ಲ ಹೆಣ್ಮಕ್ಳಿಗೆ ಅವರಿಗೆ ಕೊಟ್ಟಿದ್ದಾರೆ. ನೀವು ಯಾರಿಂದಾನು ಅಂಜಕ್ ಹೋಗ್ಬೇಡಿ. ನಿಮ್ಮ ಹತ್ರ ಏನಾದರೂ ದಾಖಲೆಗಳಿರ್ಬೋದು ಅಥವಾ ನಿಮ್ಮ ಕಂಪ್ಲೇಂಟ್ ಇದ್ರೆ ಅನಾನಿಮಿಟಿನೂ ಮೇಂಟೈನ್ ಮಾಡ್ತೀವಿ, ಮತ್ತೆ ನಿಮ್ಗೆ ಬೇಕಾ ಅಗತ್ಯ ರಕ್ಷಣೆ ಇದನ್ನು ನಾವು ಕೊಡ್ತೀವಿ. ಅದನ್ನ ನಿನ್ನೆನೂ ಕೂಡ ಹೋಮ್ ಮಿನಿಸ್ಟರ್ ಅವರು ಪುನರುಚ್ಚರಿಸಿದ್ದಾರೆ ಇಲ್ಲಿ. ಸೊ ಅದರಿಂದ ಯಾರು ಇವಾಗ ಬಹಳಷ್ಟು ಗಾಳಿ ಸುದ್ದಿ ಹಾಸನದಲ್ಲಿ ಇರ್ಬೋದು, ಹಳೆ ಮೈಸೂರು ಭಾಗದಲ್ಲಿದೆ, ಓಡಾಡ್ತಾ ಇದೆ. ಎಲ್ಲಾನು ಕೂಡ ವಿತೌಟ್ ಕನ್ಫರ್ಮೇಶನ್ ಇರ್ಬೋದು, ವಿತೌಟ್ ಅಫಿಷಿಯಲ್ ನೋಟಿಸ್, ಏನು ಅಫಿಷಿಯಲ್ ನೋಟ್ ಫ್ರಮ್ ಹೋಮ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಾವು ಕಮೆಂಟ್ ಮಾಡಕ್ ಆಗೋದಿಲ್ಲ. ವಾಟ್ನೂರ್ ವಿಷಯದಲ್ಲಿ ಬಿಜೆಪಿ ಕುತಂತ್ರ ರಾಜಕೀಯ ಕಾಣಿಸ್ಲಿಲ್ಲ. ಕೋಟ್ನೂರ್ ವಿಷಯದಲ್ಲಿ ಬಿಜೆಪಿ ಕುತಂತ್ರ ರಾಜಕೀಯ ಮಾಡ್ತಿದೆಯಾ?